ನನ್ನ ಈ ಮಹಿಮಾಪೂರ್ಣ ಕಥೆಗಳನ್ನು ಪಠಿಸುವವರು ಕೇಳುವವರು ಸಮಸ್ತ ಶುಭಗಳನ್ನು ಹೊಂದುವರು. ನನ್ನ ಕೃಪೆಯಿಂದಲೇ ನಿಮ್ಮ ಅಭೀಷ್ಟಗಳೆಲ್ಲ ನೆರವೇರುವವು ಎಂದು ನುಡಿದು ಆ ಚಂಡಿಕಾದೇವಿಯು ಅಂತರ್ಧಾನಳಾದಳು. ದೇವತೆಗಳೆಲ್ಲರೂ ತಮ್ಮ ಮೊದಲಿನ ಅಧಿಕಾರಗಳನ್ನು ಪಡೆದು ಸುಖಿಗಳಾದರು. ಶ್ರೀ ವಾಸವಿ ಕನ್ನಿಕಾದೇವಿ ಪುರಾಣ ಅಧ್ಯಾಯ 5. ಓಂ ಹ್ರೀಂ ಶ್ರೀಂ ಓಂ ಹ್ರೀಂ ಶ್ರೀಂ. ಪಂಚಮೋಧ್ಯಾಯ. ಸೂತ ಮುನಿಯಿಂದ ಋಷಿಗಳಿಗೆ ಪರಾಶಕ್ತಿಯ ಅವತಾರ ಕಥೆಗಳ ಕಥನ. ಸೂತ ಮುನಿಯಿಂದ ಪರಾಶಕ್ತಿಯ ಮಹತ್ವವನ್ನು ಕೇಳಿದ ಶೌನಕಾದಿ ಮಹರ್ಷಿಗಳಿಗೆ ಆ ಶ್ರೀದೇವಿ ಮಹತ್ವವನ್ನು ಕುರಿತು ಇನ್ನು ಕೇಳಬೇಕೆಂಬ ಕುತೂಹಲವು ಮಿಗಿಲಾಗಿ ಉಂಟಾಯಿತು. ಅವರು ಸೂತ ಮಹರ್ಷಿಯೊಡನೆ, ಹೇ ಮಹರ್ಷಿ, ಸಮಸ್ತಕ್ಕೂ ಮೂಲಾಧಾರಳಾದ ಆ ಪರಾಶಕ್ತಿಯು ಯಾವ ಯಾವ ಸಮಯದಲ್ಲಿ ಯಾವ ಯಾವ ರೂಪಗಳಿಂದ ದುಷ್ಟರನ್ನು ಸಂಹರಿಸಿ ಧರ್ಮ ಪ್ರತಿಷ್ಠಾಪನೆ ಮಾಡಿದಳೋ ತಿಳಿದುಕೊಳ್ಳಬೇಕೆಂದು ಅತೀವ ಕಾತರತೆಯಿಂದಿರುವೆವು. ಆ ದೇವಿಯು ಮಹಿಷಾಸುರ, ಚಂಡಮುಂಡಾಸುರ ಮೊದಲಾದವರನ್ನು ಸಂಹರಿಸಿ ಲೋಕಗಳನ್ನು ರಕ್ಷಿಸಿದಳೆಂದು ಕೇಳಿದ್ದೆವು. ಆ ಮಹತ್ತರವಾದ ಕಥೆಗಳನ್ನು ನಮಗೆ ತಿಳಿಸಿ ಎಂದು ಪ್ರಶ್ನಿಸಿದರು. ಆಗ ಸೂತ ಮಹರ್ಷಿಗಳು ಸಂತೋಷದಿಂದ ಈ ರೀತಿಯಾಗಿ ಹೇಳತೊಡಗಿದರು. ಎಲೈ ಮುನಿ ಉತ್ತಮರೇ, ಪೂರ್ವದಲ್ಲಿ ದೇವದಾನವರಿಗೆ 100 ವರ್ಷಗಳು ಯುದ್ಧ ನಡೆಯಿತು. ರಾಕ್ಷಸರಿಗೆ ಮಹಿಷನು, ದೇವತೆಗಳಿಗೆ ಇಂದ್ರನು ನಾಯಕನಾಗಿದ್ದರು. ಮಹಾವೀರರಾದ ರಾಕ್ಷಸರಿಂದ ದೇವತೆಗಳು ಪರಾಜಿತರಾದರು. ಸರ್ವ ದೇವತೆಗಳನ್ನು ಜಯಿಸಿ ಮಹಿಷಾಸುರನು ಇಂದ್ರ ಪದವಿಯನ್ನು ಏರಿದನು. ಮಹಿಷಾಸುರನ ಅತ್ಯಾಚಾರಕ್ಕೆ ಲೋಕಗಳು ಭಯಪಟ್ಟು ಗಡಗಡ ನಡುಗತೊಡಗಿದವು. ಋಷಿಗಳು ದೇವತೆಗಳು ದೀನಾತಿದೀನನಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಿಯನ್ನು ಸೇರಿ ಆ ಮಹಿಷಾಸುರನು ಎಸಗುತ್ತಿದ್ದ ದಾಳಿಯನ್ನು ಕುರಿತು ಮತ್ತು ಲೋಕದ ದೀನಸ್ಥಿತಿಯನ್ನು ಕುರಿತು ಭಿನ್ನವಿಸಿಕೊಂಡು ಶರಣಾದನು. ಹೇಗಾದರೂ ಆ ದುಷ್ಟ ರಾಕ್ಷಸನನ್ನು ಸಂಹರಿಸಲು ಆಲೋಚಿಸಿರೆಂದು ತ್ರಿಮೂರ್ತಿಗಳಲ್ಲಿ ಮತ್ತೆ ಮತ್ತೆ ಪ್ರಾರ್ಥಿಸಿದರು. ವಿಜಯದುರ್ಗ ವಿರ್ಭಾವ, ಮಹಿಷಾಸುರ ಮರ್ದನ, ಮಹಿಷಾಸುರ ದುಷ್ಟ ಸ್ವಭಾವವನ್ನು ಕೇಳಿದ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ರಕ್ಕಸನ ಮೇಲೆ ಕೋಪದಿಂದ ಕೆರಳಿದರು. ಆಗ ತ್ರಿಮೂರ್ತಿಗಳಿಂದ ಗಂಭೀರ ಮುಖಗಳಿಂದ ಒಂದು ಮಹಾನ್ ತೇಜಸ್ಸು ಹೊರಬಂದಿತು. ಕೂಡಲೇ ಇಂದ್ರಾದಿ ದೇವತೆಗಳ ಶರೀರಗಳಿಂದಲೂ ಕೂಡ ಅಂತಹ ಮಹಾನ್ ತೇಜಸ್ಸುಗಳೇ ಹೊಮ್ಮಿದವು. ಕ್ಷಣದಲ್ಲಿ ಆ ತೇಜಸ್ಸುಗಳೆಲ್ಲ ಏಕವಾದವು. ದಿಗ್ದಿಗಂತ ಮುಟ್ಟುವಂಥ ಉರಿಗಳಿಂದ ಮಹಾಪರ್ವತಾಕಾರ ತಾಳಿದ ಆ ತೇಜೋರಾಶಿಯನ್ನು ದೇವತೆಗಳು ವೀಕ್ಷಿಸಿದರು. ಅಷ್ಟರಲ್ಲಿ ತ್ರಿಲೋಕಗಳನ್ನು ಆಕ್ರಮಿಸುವ ಕ್ರಾಂತಿಯಿಂದ ಶೋಭಿಸುತ್ತಿರುವ ಆ ಮಹಾ ತೇಜಸ್ಸು ಸ್ತ್ರೀ ಮೂರ್ತಿ ರೂಪ ತಾಳಿತು. ಶಂಭು ಸಂಬಂಧವಾದ ತೇಜವು ಆಕೆಗೆ ಮುಖವಾಯಿತು. ಯಮನ ತೇಜಸ್ಸು ಆಕೆಗೆ ಕೇಶಗಳಾಯಿತು. ವಿಷ್ಣು ತೇಜಸ್ಸು ಆಕೆಗೆ ಬಾಹುಗಳಾಗಿ ಬದಲಿಸಿತು. ಚಂದ್ರನ ತೇಜವು ಆ ದೇವಿಗೆ ಕುಚದ್ವಯಗಳಾಯಿತು. ಇಂದ್ರನ ತೇಜಸ್ಸು ಆಕೆಗೆ ಕಟಿಪ್ರದೇಶವಾಯಿತು. ಭೂಮಿಯು ಆಕೆಗೆ ನಿತಂಬಗಳ ರೂಪ ತಾಳಿತು. ವರುಣ ತೇಜವು ಆಕೆಯ ತೊಡೆಗಳಾಗಿ ರೂಪುಗೊಂಡಿತು. ಬ್ರಹ್ಮ ತೇಜಸ್ಸೇ ಆಕೆಗೆ ಪಾದಗಳಾಗಿ, ಸೂರ್ಯ ತೇಜಸ್ಸೇ ಆಕೆಗೆ ಕಾಲ್ಬೆರಳುಗಳಾಗಿ, ವಸುಗಳ ತೇಜಸ್ಸೇ ಆಕೆಯ ಕೈಬೆರಳುಗಳಾದವು. ಕುಬೇರ ತೇಜಸ್ಸು ಆಕೆಯ ನಾಸಿಕವಾಗಿ, ಪ್ರಜಾಪತಿಯ ತೇಜವು ದಂತಗಳಾಗಿ, ಅಗ್ನಿ ತೇಜವು ಆ ತಾಯಿಗೆ ತ್ರಿನೇತ್ರಗಳಾಗಿ, ಉಭಯ ಸಂಧ್ಯೆಗಳ ತೇಜವೇ ಆಕೆಯ ಹುಬ್ಬುಗಳಾಗಿ, ವಾಯು ತೇಜವೇ ಕಿವಿಗಳಾಗಿ ರೂಪ ತಾಳಿದವು. ಇತರ ದೇವತೆಗಳೆಲ್ಲರ ತೇಜಸ್ಸುಗಳಿಂದ ಕೂಡಿ ಆ ಶುಭಮೂರ್ತಿ ಪೂರ್ಣ ರೂಪಳಾದಳು. ಸರ್ವದೇವತೆಗಳ ತೇಜೋರಾಶಿಯಾಗಿ ಸಮುದ್ಭವಿಸಿದ ಆ ತೇಜೋರಾಶಿಯನ್ನು ನೋಡಿ ಸರ್ವರು ಸಂತೋಷಿಸಿದರು.
ಶಿವನು ತನ್ನ ತ್ರಿಶೂಲದಿಂದ ಶೂಲವನ್ನು, ವಿಷ್ಣುವು ತನ್ನ ಚಕ್ರದಿಂದ ಚಕ್ರವನ್ನು ಹೊರತೆಗೆದು ಆಕೆಗಿತ್ತರು. ಬ್ರಹ್ಮನು ತನ್ನ ಅಕ್ಷಮಾಲ ಕಮಂಡಲಗಳನ್ನು ಆ ಅದ್ಭುತ ದೇವತೆಗರ್ಪಿಸಿದನು. ವರುಣನು ಶಂಖವನ್ನು, ಅಗ್ನಿಯು ಶಕ್ತ್ಯಾಯುಧವನ್ನು, ವಾಯುವು ಧನುರ್ಬಾಣಗಳನ್ನು ಆ ದೇವಿಗೆ ಸಮರ್ಪಿಸಿದರು. ಇಂದ್ರನು ವಜ್ರಾಯುಧವನ್ನು, ಐರಾವತದ ಕೊರಳಗಂಟೆಯನ್ನು ಆ ದೇವಿಗೆ ನೀಡಿದನು. ಯಮನು ಕಾಲದಂಡವನ್ನು ಸಮರ್ಪಿಸಿದನು. ಸೂರ್ಯನು ಆಕೆಯ ರೋಮಕೂಪಗಳಲ್ಲಿ ತನ್ನ ಕಾಂತಿ ಕಿರಣಗಳನ್ನು ತುಂಬಿದನು. ಕಾಲನು ಆ ದೇವಿಗೆ ಕತ್ತಿ ಗುರಾಣಿಗಳನ್ನಿತ್ತನು. ಕ್ಷೀರಸಾಗರನು ಮುತ್ತಿನ ಮಾಲೆಗಳನ್ನು, ನೂತನ ವಸ್ತ್ರಗಳನ್ನು, ಸಮಸ್ತ ಅವಯವಗಳಿಗೂ ಅನುವಾದ ಕಾಂಚನ ರತ್ನಾಭರಣಗಳನ್ನು ಸಮರ್ಪಿಸಿದನು. ವಿಶ್ವಕರ್ಮನು ಹಲವು ವಿಧಗಳ ಅಸ್ತ್ರಗಳನ್ನಿತ್ತು ಅಭೇದ್ಯ ಕವಚವನ್ನು ಅರ್ಪಿಸಿದನು. ಹಿಮವಂತನು ವಾಹನವಾಗಿ ಸಿಂಹವನ್ನು, ಕುಬೇರನು ಅಕ್ಷಯ ಪಾಯಸ ಪಾತ್ರೆಯನ್ನು, ಆದಿಶೇಷನು ನಾಗಾಹಾರಗಳನ್ನು ಆ ದೇವಿಗೆ ಸಮರ್ಪಿಸಿ ಸನ್ಮಾನಿಸಿದರು. ಆಕೆಯು ಸಿಂಹವಾಹಿನಿಯಾಗಿ ಅಟ್ಟಹಾಸ ಮಾಡಿದಳು. ಆ ಭಯಂಕರ ಶಬ್ದದಿಂದ ಅಖಂಡಾಕಾಶವು ಪ್ರತಿಧ್ವನಿಸಿತು. ಸಮುದ್ರಗಳು ಕಂಪಿಸಿದವು. ಭೂಮಿಯು ಗಡಗಡನೆ ನಡುಗಿತು. ಪರ್ವತಗಳು ಚಲಿಸಿದವು. ದೇವತೆಗಳು ಜಯ ಜಯ ಧ್ವನಿ ಮಾಡಿದರು. ಋಷಿಗಳು ವೇದ ವಚನಗಳಿಂದ ಆಕೆಯನ್ನ ಸ್ತುತಿಸಿದರು. ಆ ತ್ರಿಲೋಕ ಸಂಕ್ಷೋಭೆಯನ್ನು ಪರೀಕ್ಷಿಸಿ ಮಹಿಷನು ಸೈನ್ಯ ಸಮೇತನಾಗಿ ಆ ಕಡೆಗೆ ಧಾವಿಸಿದನು. ಸಹಸ್ರ ಬಾಹುಗಳಿಂದ, ಸಮಸ್ತ ಶಸ್ತ್ರಾಸ್ತ್ರಗಳಿಂದ ಎಲ್ಲೆಡೆ ವ್ಯಾಪಿಸಿದ್ದ ದೇವಿಯನ್ನು ದಿಟ್ಟಿಸಿದನು. ಸಿಂಹವಾಹಿನಿ ದೇವಿಗೂ ಮಹಿಷಾಸುರನ ಸೈನಿಕರಿಗೂ ಮಧ್ಯೆ ಹೋರಾಟ ಪ್ರಾರಂಭವಾಯಿತು. ಕೋಟಿ ಸಂಖ್ಯೆಯಲ್ಲಿದ್ದ ರಥ, ಗಜ, ತುರಗ, ಪದಾತಿ, ರಾಕ್ಷಸ ದಳಗಳು ದೇವಿಯನ್ನು ಎದುರುಗೊಂಡವು. ಕ್ರೋಧಾರುಣ ನೇತ್ರಳಾದ ದೇವಿಯು ಬಿಟ್ಟ ಉಸಿರುಗಳಿಂದ ಅಸಂಖ್ಯಾತ ಸೈನ್ಯಗಣಗಳು ಉದ್ಭವಿಸಿದವು. ದೇವಿ ವಾಹನವಾದ ಸಿಂಹವು ತನ್ನ ಕೇಸರಿಗಳನ್ನು ಕೆದರಿ ಅರಣ್ಯದಲ್ಲಿ ಎದ್ದ ಕಾಡ್ಗಿಚ್ಚಿನಂತೆ ರಾಕ್ಷಸ ಸೈನ್ಯದಲ್ಲಿ ಸಂಚರಿಸಿತು. ಅಂಬಿಕೆಯು ರಾಕ್ಷಸ ಮಹಾಸೈನ್ಯಗಳನ್ನು ಕ್ಷಣ ಮಾತ್ರದಲ್ಲಿಯೇ ಕೊನೆಗಾಣಿಸಿದಳು. ಅದನ್ನು ನೋಡಿದ ಮಹಿಷನ ಸೇನಾಧಿಪತಿಯಾದ ಚಿಕ್ಷುರನೆಂಬ ರಾಕ್ಷಸನು ಶೂಲಹಸ್ತನಾಗಿ ದೇವಿಯ ಮೇಲೆರಗಲು ಬಂದಾಗ ಆಕೆ ಭದ್ರಕಾಳಿಯಾಗಿ ತನ್ನ ಶೂಲದಿಂದ ಆ ರಕ್ಕಸನನ್ನು ತುಂಡು ತುಂಡಾಗಿ ಕತ್ತರಿಸಿದಳು. ಅದನ್ನು ನೋಡಿದ ಚಾಮರನೆಂಬ ರಾಕ್ಷಸನು ಆನೆಯನ್ನೇರಿ ದೇವಿಯನ್ನು ಎದುರುಗೊಂಡನು. ಕೂಡಲೇ ದೇವಿಯ ವಾಹನವಾದ ಸಿಂಹವು ಮಹಾವೇಗದಿಂದ ಮೇಲೆರಗಿ ಆ ಆನೆಯ ಕುಂಭಸ್ಥಲವನ್ನು ಸೀಳಿ ಚಾಮರನನ್ನು ಕೊಂದು ಹಾಕಿತು. ಆ ಯುದ್ಧದಲ್ಲಿ ಉದಗ್ರನನ್ನು ಶಿಲಾಯುಧದಿಂದಲೂ, ಕರಾಳನನ್ನು ಮುಷ್ಟಿಘಾತಗಳಿಂದಲೂ, ಉದ್ದಾತನನ್ನು ಗದೆಯಿಂದಲೂ, ಬಾಷ್ಕಲನನ್ನು ಗದಾಯುಧದಿಂದಲೂ, ತಾಮ್ರಾಸುರ ಅಂಧಕರನ್ನು ತೀಕ್ಷ್ಣ ಬಾಣಗಳಿಂದಲೂ, ಉಗ್ರಾಸ್ಯ ಉಗ್ರವೀರ ರಾಕ್ಷಸರನ್ನು ತನ್ನ ತ್ರಿಶೂಲದಿಂದಲೂ ತ್ರಿನೇತ್ರಯಾದ ಪರಾಂಬಿಕೆಯು ಸಂಹರಿಸಿದಳು. ತನ್ನ ಸೈನ್ಯವು ಈ ವಿಧವಾಗಿ ನಾಶವಾಗುತ್ತಿರುವುದನ್ನು ಕಂಡು ಮಹಿಷಾಸುರನು ಆಗ್ರಹದಿಂದ ಉಗ್ರನಾಗಿ ತನ್ನ ಮಹಿಷ ರೂಪವನ್ನು ಧರಿಸಿ ತನ್ನ ಪಾದಗಳ ಉಗುರುಗಳಿಂದ ಭೂಮಿಯನ್ನು ಕೆರೆಯುತ್ತಾ, ಕೂಡುಗಳಿಂದ ಪರ್ವತವನ್ನು ತಿವಿಯುತ್ತಾ, ಪ್ರಳಯ ಭೀಕರಾಕಾರವಾಗಿ ಹೂಂಕರಿಸುತ್ತಾ ಪರಾಶಕ್ತಿಯನ್ನು ಎದುರುಗೊಂಡನು. ಆಗ ದೇವಿ ತನ್ನ ಪಾಶವನ್ನು ಪ್ರಯೋಗಿಸಿ ಮಹಿಷನನ್ನು ಬಂಧಿಸಿದಳು. ಕೂಡಲೇ ಅವನು ಅನೇಕ ಬಗೆಯ ರೂಪಗಳನ್ನು ಧರಿಸುತ್ತಾ ಮಾಯಾಯುದ್ಧ ಮಾಡಿ ಅಂಬಿಕೆಯ ಸಮರದಾಟಿಗೆ ಸಹಿಸಲಾರದೆ ಕೊನೆಗೆ ಮತ್ತೆ ಮಹಿಷಾಸುರ ರೂಪ ತಾಳಿ 3 ಲೋಕಗಳನ್ನು ಕ್ಷೋಭೆಗೊಳಿಸಿದನು. ಆಗ ದೇವಿಯು ಚಂಡಿಕೆಯಾಗಿ ಮಹಿಷನ ಮೇಲೆರಗಿ ಅವನ ಕಂಠವನ್ನು ಪಾದಗಳಿಂದ ಮೆಟ್ಟಿ ನಿಂತು ಶೂಲದಿಂದ ಇರಿಯಲಾರಂಭಿಸಿದಳು. ದೇವಿಯ ಪಾದಗಳಲ್ಲಿ ಸಿಕ್ಕಿಕೊಂಡ ಆಕೆಯ ಪರಾಕ್ರಮಕ್ಕೆ ಬಲಿಯಾದ ಅಸುರನು ತನ್ನ ಮಹಿಷ ಮುಖದಿಂದ ಅರ್ಧ ಭಾಗ ಯಥಾರ್ಥ ಸ್ವರೂಪಕ್ಕೆ, ಅಂದರೆ
ರಾಕ್ಷಸ ರೂಪಕ್ಕೆ ಬಂದನು. ಕೂಡಲೇ ದೇವಿಯು ಮಹಾಖಡ್ಗದಿಂದ ಅವನ ಶಿರಸ್ಸನ್ನು ಛೇದಿಸಿದಳು. ರಾಕ್ಷಸ ಸೈನ್ಯವೆಲ್ಲ ಹಾಹಾಕಾರ ಮಾಡುತ್ತಾ ಅಲ್ಲಿಯೇ ಕುಸಿದು ನಶಿಸಿತು. ದೇವತಾಗಣಗಳೆಲ್ಲ ಅತೀವ ಹರ್ಷದಿಂದ ಹಿಗ್ಗಿ ಆ ದೇವಿಯನ್ನು ಈ ವಿಧವಾಗಿ ಸ್ತುತಿಸಿತು. ತನ್ನ ಶಕ್ತಿಯಿಂದ ಈ ಜಗತ್ತೆಲ್ಲವನ್ನು ವ್ಯಾಪಿಸುತ್ತಾ ಸರ್ವ ದೇವಗಣಗಳ ಶಕ್ತಿ ಸಮೂಹ ಮೂರ್ತಿ ರೂಪಳಾಗಿ ಸರ್ವ ದೇವತೆಗಳಿಂದಲೂ ಮಹರ್ಷಿಗಳಿಂದಲೂ ಆರಾಧನೀಯಳಾಗಿರುವ ಅಂಬೆಗೆ ನಾವು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸುವೆವು. ನಮಗೆ ಆ ದೇವಿಯು ಶುಭವನ್ನುಂಟು ಮಾಡಲಿ. ಯಾರ ಅಸಮಾನ ಬಲಪ್ರಭಾವಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ವರ್ಣಿಸಲಾರರೋ ಆ ಚಂಡಿಕೆಯು ಸರ್ವ ಜಗತ್ತನ್ನು ಪರಿಪಾಲಿಸುವುದರಲ್ಲಿ, ಅಶುಭಳ ಭೀತಿಯನ್ನು ನಾಶಗೊಳಿಸುವುದರಲ್ಲಿ ಆಕೆ ನಮ್ಮನ್ನು ಉಪಯೋಗಿಸಲಿ. ಪುಣ್ಯ ಪುರುಷರ ಗೃಹಗಳಲ್ಲಿ ಸಂಪದವಾಗಿ, ವಿದ್ವಾಂಸರ ಹೃದಯಗಳಲ್ಲಿ ಬುದ್ಧಿಯಾಗಿ, ತತ್ಪುರುಷರ ಹೃದಯಗಳಲ್ಲಿ ಶ್ರದ್ಧೆಯಾಗಿ, ಸತ್ಕುಲಜರ ಹೃದಯಗಳಲ್ಲಿ ಲಜ್ಜೆಯಾಗಿ ಯಾವ ದೇವಿಯು ಸ್ವಯಂ ನಿಂತಿರುವಳೋ ಆ ದೇವಿಯಾದ ನಿನಗೆ ನಮಿಸುತ್ತಿರುವೆವು. ನೀವು ಜಗತ್ತನ್ನು ಪರಿಪಾಲಿಸುವಂತಾಗಲಿ. ದೇವಿ ಚಿಂತಿಸಲು ಎಟುಕದ ಮನಸ್ಸಿಗೆ ನಿಲುಕದ ನಿನ್ನ ರೂಪವನ್ನಾಗಲಿ, ರಾಕ್ಷಸರನ್ನು ನಾಶ ಮಾಡುವ ನಿನ್ನ ವೀರ್ಯಾತಿಶಯವನ್ನಾಗಲಿ, ದೇವಾಸುರಾದಿ ಗಣಗಳ ಸರ್ವ ಯುದ್ಧಗಳಲ್ಲಿಯೂ ನೀನು ಮಾಡುವ ಅತ್ಯದ್ಭುತ ಚರ್ಚೆಗಳನ್ನು ವರ್ಣಿಸಲು ನಮಗೆ ಹೇಗೆ ಸಾಧ್ಯವಾಗುವುದು? ಸರ್ವ ಜಗತ್ತುಗಳಿಗೆ ನೀನೇ ಕಾರಣಳಾಗಿರುವೆ. ನೀನು ತ್ರಿಗುಣಾತ್ಮಿಕಳಾಗಿದ್ದು ಅವುಗಳಲ್ಲಿಯ ದೋಷಗಳು ನಿನ್ನಲ್ಲಿ ಕಾಣುವುದಿಲ್ಲ. ಹರಿಹರಾದಿಗಳು ಕೂಡ ನಿನ್ನನ್ನು ಗ್ರಹಿಸಲಾರರು. ಎಲ್ಲರಿಗೂ ನೀನೇ ಆಶ್ರಯವು. ಈ ಜಗತ್ತೆಲ್ಲವೂ ನಿನ್ನಲ್ಲಿಯ ಸ್ವಲ್ಪ ಭಾಗದಿಂದ ಉತ್ಪನ್ನವಾಗಿದೆ. ನಿಜದಲ್ಲಿ ನೀನು ಸರ್ವಾಧಿಕಳಾದ ಆದ್ಯ ಪ್ರಕೃತಿಯು. ನೀನು ಶಬ್ದ ಬ್ರಹ್ಮಕ್ಕೆ ಆತ್ಮವು. ಅತಿ ನಿರ್ಮಲವಾದ ಋಗ್ಯಜುರ್ವೇದ ಮಂತ್ರಗಳಿಗೂ ಉದ್ಗೀತದಿಂದ ಶ್ರವಣಪೇಯವಾದ ಸಾಮವೇದ ಮಂತ್ರಗಳಿಗೂ ನೀನು ಆಶ್ರಯಧಾಮ. ನೀನು ವೇದಸ್ವರೂಪಿಣಿಯಾದ ಭಗವತಿಯು. ನೀನು ಸಂಸಾರ ಜೀವನೋಪಾಧಿಯು. ಈ ಸ್ತೋತ್ರದಲ್ಲಿ ಪರಾಶಕ್ತಿಯನ್ನು ವೈಶ್ಯವೃತ್ತಿಯಾದ ವ್ಯವಸಾಯ ರೂಪಿಣಿಯಾಗಿಯೂ ಸಮಾಜ ಜೀವನೋಪಾಯ ರೂಪಿಣಿಯಾಗಿಯೂ ಸ್ತುತಿಸುವುದರಿಂದ ಪರಾಂಬಿಕೆಗೂ ವೈಶ್ಯರಿಗೂ ಇರುವ ಘನ ಸಂಬಂಧವು ಸ್ಪಷ್ಟವಾಗಿದೆ. ನೀನು ಸರ್ವಲೋಕಗಳ ದುಃಖಗಳನ್ನು ಹೋಗಲಾಡಿಸುವ ಮಹಾಶ್ರೇಷ್ಠಳು. ದೇವಿ ಸರ್ವಶಾಸ್ತ್ರಗಳ ಸಾರವನ್ನು ತಿಳಿಯುವ ಮೇಧಾಶಕ್ತಿ ನೀನು. ದಾಟಲು ಶಕ್ಯವಾಗದ ಸಂಸಾರ ಸಾಗರವನ್ನು ದಾಟಿಸುವ ಅಸಮಾನ ನೌಕೆಯಾದ ದುರ್ಗೆಯೂ ನೀನು. ವಿಷ್ಣು ಹೃದಯ ನಿವಾಸಿನಿಯಾದ ಶ್ರೀಲಕ್ಷ್ಮಿಯೂ ನೀನು. ಶಿವನಲ್ಲಿ ಶಾಶ್ವತವಾಗಿ ನೆಲೆಸಿರುವ ಗೌರಿಯೂ ನೀನೆ. ದೇವಿ ಪ್ರಸನ್ನಳಾಗು. ನೀನು ಸರ್ವಾಧಿಕಾರಿಣಿಯೂ ಆದ್ದರಿಂದ ಸ್ಮರಣೆ ಮಾತ್ರದಿಂದ ಕ್ಷಣದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ರಾಕ್ಷಸರನ್ನು ಸಂಹಾರ ಮಾಡುವೆ. ಮಹಿಷಾಸುರನ ಅಪಾರ ಸೈನ್ಯಗಳನ್ನು ಸದೆಬಡಿದಾಗಲೇ ಈ ವಿಷಯವು ವಿಧಿತವಾಯಿತು. ಸಂಕಟ ಸಮಯಗಳಲ್ಲಿ ದುರ್ಗತಿ ಹಾರಿಣಿಯಾದ ದುರ್ಗೆಯಾದ ನಿನ್ನನ್ನು ಸ್ಮರಿಸಿಕೊಳ್ಳುವ ಸರ್ವರಿಗೂ ನೀನು ಭಯವನ್ನು ನಿವಾರಿಸುವೆ. ಸ್ವಸ್ಥರಿದ್ದು ಸುಖಿಸುವವರು ನಿನ್ನನ್ನು ಸ್ಮರಿಸಿದರೆ ಅದಕ್ಕಿಂತ ಶುಭಾಧಿಕವಾದ ಬುದ್ಧಿಯನ್ನು ಪ್ರಸಾದಿಸುವೆ. ದಾರಿದ್ರ್ಯವನ್ನು, ಕಷ್ಟಗಳನ್ನು, ಭಯವನ್ನು ಕಳೆಯುವ ಹೇ ದೇವಿ, ಎಲ್ಲರಿಗೂ ಉಪಕಾರ ಮಾಡಬಲ್ಲ ಮೃದು ಹೃದಯವು ನಿನಗಲ್ಲದೆ ಮತ್ತಾವ ದೇವತೆಗೆ ಉಂಟು? ವೈರಿಗಳನ್ನು ನಾಶಗೊಳಿಸಿ ನೀನು ಈ ತ್ರಿಲೋಕಗಳನ್ನು ರಕ್ಷಿಸಿದೆ. ವೈರಿಗಳನ್ನು ನಾಶಗೊಳಿಸಿ ನೀನು ಈ ತ್ರಿಲೋಕಗಳನ್ನು ರಕ್ಷಿಸಿದೆ. ಶತ್ರುಗಣಗಳನ್ನು ಯುದ್ಧ ಭೂಮಿಯಲ್ಲಿ ವಧಿಸಿ ಅವರನ್ನು ಕೂಡ ಸ್ವರ್ಗಕ್ಕೆ ನೀನು ಕರೆದೊಯ್ದೆ. ಮದೋನ್ಮತ್ತರಾದ ಸುರವೈರಿಗಳಿಂದ ಆಗುತ್ತಿದ್ದ ಭೀತಿಯನ್ನು ತೊಲಗಿಸಿದೆ.
ನಿನಗೆ ಪ್ರಣಾಮಗಳು. ಮೂರು ಲೋಕಗಳಲ್ಲಿಯೂ ಸಂಚರಿಸುತ್ತಿರುವ ನಿನ್ನ ಸೌಮ್ಯ ರೂಪಗಳಿಂದಲೂ ಅತ್ಯಂತ ಘೋರ ರೂಪಗಳಿಂದಲೂ ನಮ್ಮನ್ನು ಮತ್ತು ಈ ಭೂಲೋಕವನ್ನು ರಕ್ಷಿಸು. ನಿನ್ನನ್ನು ಎಂದೆಂದೂ ಸ್ಮರಿಸುವೆವೋ ಅಂದೆಲ್ಲ ನಮ್ಮ ಮಹಾವಿಪತ್ತುಗಳನ್ನು ನಿವಾರಿಸು. ನಿರ್ಮಲ ವದನೆಯಾದ ಹೇ ಅಂಬಿಕೆ, ಮಾನವರು ಎಂದಾದರೂ ನಿನ್ನನ್ನು ಈ ಸ್ತೋತ್ರಗಳಿಂದ ಸ್ತುತಿಸಿದರೆ ನಮ್ಮೆಡೆಗೆ ಪ್ರಸನ್ನಳಾದಂತೆಯೇ ಅವರನ್ನೂ ಅನುಗ್ರಹಿಸಿ ಧನಧಾರಾದಿ ಸಂಪತ್ತುಗಳನ್ನು ಅಭ್ಯುದಯ ವಿಭವಗಳನ್ನು ಅವರಿಗೆ ಸದಾ ಪ್ರಸಾದಿಸುತ್ತಿರು. ಹೇ ಕರುಣಾಮಯಿ, ನಿನಗೆ ನಮ್ಮ ಪ್ರಣಾಮಗಳು. ಹೀಗೆ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ದೇವತೆಗಳು ಋಷಿಗಳು ಮಾಡಿದ ಪರಾಭಕ್ತಿಗೆ ಅಮಿತ ಪ್ರಸನ್ನಳಾಗಿ ಆದಿಪರಾಶಕ್ತಿಯು ಅವರಿಗೆ ಬೇಡಿದ ವರಗಳನ್ನಿಟ್ಟು ಅಂತರ್ಧಾನಳಾದಳು ಎಂದು ಸೂತಮುನಿಯು ಶೌನಕಾದಿ ಋಷಿಗಳಿಗೆ ಹೇಳಿದ ಮಹಿಷಾಸುರಮರ್ದನ ಕಥೆಯನ್ನು ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ತಿಳಿಸಿ ಪುನಃ ಹೀಗೆ ಹೇಳತೊಡಗಿದಳು. ಶುಂಭ ನಿಶುಂಭರ ವೃತ್ತಾಂತ. ಮಹಿಷಾಸುರನ ವಧೆಯ ಕಥೆಯನ್ನು ವರ್ಣಿಸಿದ ಸೂತರು ಶೌನಕಾದಿ ಮುನಿಗಳೊಡನೆ, ಮಹರ್ಷಿಗಳೇ, ಶುಂಭ ನಿಶುಂಭರೆಂಬ ದೈತ್ಯರನ್ನು ಸಂಹರಿಸಿದ ಪಾವನ ಕಥೆಯನ್ನು ನಿಮಗೆ ಈಗ ತಿಳಿಸಿಕೊಡುವೆ. ವೇದವ್ಯಾಸ ಮಹರ್ಷಿಗಳು ದೇವಿಯ ಕೌಶಿಕಿ ಕನ್ಯಾವತಾರ ಘಟ್ಟವನ್ನು ಮಾರ್ಕಂಡೇಯ ಪುರಾಣದಲ್ಲಿಯೂ ಚೆನ್ನಾಗಿ ವಿವರಿಸಿರುವುದು. ಆ ಅದ್ಭುತ ಚರಿತ್ರೆಯನ್ನು ಸಾವಧಾನವಾಗಿ ಕೇಳಿರಿ ಎಂದು ಈ ವಿಧವಾಗಿ ಹೇಳತೊಡಗಿದರು. ಪೂರ್ವದಲ್ಲಿ ಶುಂಭ ನಿಶುಂಭರೆಂಬ ರಾಕ್ಷಸರು ತಮ್ಮ ಬಲಗರ್ವದಿಂದ ತ್ರಿಲೋಕಾಧಿಪತ್ಯವನ್ನು, ದೇವತೆಗಳ ಹವಿರ್ಭಾಗವನ್ನು ಹರಣ ಮಾಡಿದರು. ಆ ಅಸುರರಿಂದ ಓಡಿಸಲ್ಪಟ್ಟ ಅಸುರರು ಪರಾಜಯವನ್ನೇ ಅರಿಯದ ಅಪರಾಜಿತೆಯಾದ ದೇವಿಯನ್ನು ಸಂಸ್ಮರಿಸಿದರು. ಅವರು ಅನನ್ಯಯುಕ್ತರಾಗಿ ಏಕಾಗ್ರಚಿತ್ತರಾಗಿ ಪರಾಂಬಿಕೆಯನ್ನು ಹೀಗೆ ಪ್ರಾರ್ಥಿಸಿದರು. ಮಂಗಳ ಸ್ವರೂಪಿಣಿಯಾದ ಓ ದೇವಿ, ನೀನು ಜಗನ್ಮೂಲ ಶಕ್ತಿಯು, ಲೋಕರಕ್ಷಕಿಯು, ಸಂಕಲ್ಪ ಶಕ್ತಿ ಸ್ವರೂಪಿಣಿಯು, ಜಗದಾಧಾರಳಾದ ಚಿತ್ಸ್ವರೂಪಿಣಿಯು, ಅನಂತ ಬಲ ಸಂಪನ್ನೆಯಾದ ಆದಿಶಕ್ತಿಯು, ಮದಗರ್ವಿತರಾದ ರಾಕ್ಷಸರ ಸೊಕ್ಕನ್ನು ಮುರಿದು ನಮ್ಮ ಆಪತ್ತುಗಳನ್ನು ದೂರ ಮಾಡು. ದೇವತೆಗಳು ಈ ರೀತಿಯಲ್ಲಿ ಸ್ತೋತ್ರ ಮಾಡುತ್ತಿರಲು ಪರಮೇಶ್ವರಿಯು ಗಂಗಾ ತೀರದಲ್ಲಿ ಅವತರಿಸಿ ಅವರ ಮೊರೆಯನ್ನು ಆಲಿಸಿದಳು. ಆಕೆಯ ಕಾಯಕೋಶದಿಂದ ಶುಭಮೂರ್ತಿಯಾದ ಓರ್ವ ಯೌವನವತಿಯು ಹೊರಬಂದಳು. ಆ ಶುಭಮೂರ್ತಿಯು ಕೌಶಿಕಿ ಎಂದು, ಕನ್ಯಕಾ ಎಂದು ಕೀರ್ತಿಸಲ್ಪಟ್ಟಳು. ಆ ಬಳಿಕ ಆ ಜಗದೀಶ್ವರಿಯು ಹಿಮಾಚಲದಲ್ಲಿ ವಾಸ ಮಾಡಲು ಆರಂಭಿಸಿದಳು. ಮಧುರ ಮಂಜುಳ ಮನೋಹರ ರೂಪಿಣಿಯಾದ ಪ್ರಕಾಶಿಸುತ್ತಿದ್ದ ಆ ಕನ್ನಿಕೆಯನ್ನು ಶುಂಭ ನಿಶುಂಭರ ಭೃತ್ಯರಾದ ಚಂಡಮುಂಡರೆಂಬ ರಾಕ್ಷಸರು ನೋಡಿದರು. ಅವರು ಕೂಡಲೇ ಹೋಗಿ ತಮ್ಮ ರಾಜನಾದ ಶುಂಭನಿಗೆ ಆ ಅಪೂರ್ವ ಕನ್ನಿಕೆಯ ಸೌಂದರ್ಯಾತಿಶಯವನ್ನು ಕುರಿತು ವರ್ಣಿಸುತ್ತಾ, ಹೇ ಪ್ರಭು, ಮೂರು ಲೋಕಗಳಲ್ಲಿಯೂ ಶ್ರೇಷ್ಠ ವಸ್ತುಗಳೆಲ್ಲ ಈಗ ನಿನ್ನ ಬಳಿ ಇವೆ. ಕುಬೇರನ ಪದ್ಮನಿಧಿ, ಪ್ರಜಾಪತಿಯ ರಥರಾಜ, ಸಮುದ್ರದಲ್ಲಿರುವ ಸಮಸ್ತ ಶ್ರೇಷ್ಠ ರತ್ನ ಸಂಪತ್ತು, ಅಗ್ನಿದೇವನ ಅದ್ಭುತ ವಸ್ತ್ರ ಸಂಪತ್ತು ಸೋದರರಾದ ನಿಮ್ಮಿರ್ವರ ಬಳಿ ಬಂದು ಸೇರಿವೆ. ಈ ಹಿಮಾಲಯದಲ್ಲಿರುವ ಸ್ತ್ರೀರತ್ನವನ್ನು ನೀವೇಕೆ ಪಡೆಯಬಾರದು ಎಂದು ಹಲವು ವಿಧಗಳಲ್ಲಿ ಪ್ರೋತ್ಸಾಹಿಸಿದರು. ಆ ಮಾತುಗಳನ್ನು ಕೇಳಿದ ಶುಂಭನು ಸುಗ್ರೀವನೆಂಬ ರಾಕ್ಷಸನನ್ನು ದೇವಿಯ ಬಳಿಗೆ ದೂತನಾಗಿ ಕಳುಹಿಸಿದನು. ಸುಗ್ರೀವನು ಆ ಕನ್ಯಕೆಯ ಸನ್ನಿಧಿಗೆ ಹೋಗಿ ಆಕೆಗೆ ತನ್ನ ಪ್ರಭುವನ್ನು ವರಿಸಬೇಕೆಂದು ಒಪ್ಪಿಸುವಂತೆ ನುಡಿದನು. ಆ ದೂತನ ನುಡಿಗಳನ್ನು ಕೇಳಿದ ಅಂಬಿಕೆಯು ಒಳಗೊಳಗೆ ನಗುತ್ತಾ ಆ ರಕ್ಕಸನೊಡನೆ, ಎಲವೋ, ನೀನು ಹೇಳಿರುವುದೆಲ್ಲ ನಿಜವೇ ಆದರೆ ನಾನು ಪೂರ್ವದಲ್ಲಿ ಅಲ್ಪಬುದ್ಧಿಯಿಂದ ಒಂದು ಪ್ರತಿಜ್ಞೆಯನ್ನು ಮಾಡಿರುವೆನು. ಆ ಪ್ರತಿಜ್ಞೆಯನ್ನು ಅನುಸರಿಸಿ ನಾನು ಯುದ್ಧದಲ್ಲಿ ನನ್ನನ್ನು ಜಯಿಸಬಲ್ಲ ಪರಾಕ್ರಮಶಾಲಿಯನ್ನೇ ಪತಿಯನ್ನಾಗಿ ಸ್ವೀಕರಿಸುವೆನು. ಆದ್ದರಿಂದ ಮಹಾಸುರನಾದ ಶುಂಭನಾಗಲಿ ನಿಶುಂಭನಾಗಲಿ ಇಲ್ಲಿಗೆ ಬಂದು ನನ್ನನ್ನು ಸೋಲಿಸಬಲ್ಲವನಾದರೆ ಪಾಣಿಗ್ರಹಣ ಸೌಭಾಗ್ಯವನ್ನು
ಹೊಂದಬಲ್ಲನು. ನೀನು ಹೋಗಿ ಈ ವಿಷಯವನ್ನು ನಿನ್ನ ರಾಜನೊಡನೆ ಭಿನ್ನವಿಸಿಕೊ ಎಂದು ಮಂದಹಾಸದಿಂದ ನುಡಿದಳು. ಸುಗ್ರೀವನು ಕೂಡಲೇ ಹೋಗಿ ಆ ಕನ್ಯೆಯ ಮಾತುಗಳನ್ನು ಶುಂಭನಿಗೆ ವಿವರಿಸಿದನು. ಆಗ ಶುಂಭನು ಉಗ್ರನಾಗಿ ಆ ಕನ್ಯೆಯನ್ನು ಬಲಾತ್ಕಾರವಾಗಿ ಹಿಡಿದು ತರಬೇಕೆಂದು ಆಜ್ಞಾಪಿಸಿ ಧೂಮ್ರಾಲೋಚನನೆಂಬ ದೈತ್ಯಾಧಿಪತಿಯನ್ನು ಕಳಿಸಿದನು. ಧೂಮ್ರಲೋಚನನು 60,000 ರಾಕ್ಷಸರ ಸೈನ್ಯದೊಡನೆ ಹೊರಟು ಶೀತಾದ್ರಿ ಮೇಲೆ ಕುಳಿತಿದ್ದ ದೇವಿಯನ್ನು ನೋಡಿ, ನೀನು ಪ್ರೀತಿಯಿಂದ ನನ್ನ ರಾಜನ ಬಳಿಗೆ ಬಾರದೆ ಹೋದರೆ ಬಲಾತ್ಕಾರವಾಗಿ ನಿನ್ನ ಕುರುಳನ್ನು ಗುಂಗುರು ಕೂದಲುಗಳನ್ನು ಹಿಡಿದೆಳೆದುಕೊಂಡು ಒಯ್ಯಬಲ್ಲೆನು ಎಂದು ಕೇಕೆ ಹಾಕಿ ಪರಾಂಬಿಕೆಯೆಡೆಗೆ ಧಾವಿಸಿದನು. ಆಗ ಆ ಅಂಬಿಕೆಯು ತನ್ನ ಹೂಂಕಾರ ಗರ್ಜನೆ ಮಾತ್ರದಿಂದಲೇ ಅವರನ್ನು ಪಟಲ ಮಾಡಿದಳು. ಆಕೆಯ ವಾಹನವಾದ ಸಿಂಹವು ವಿಜೃಂಭಿಸಿ ಅಸುರ ಸೈನ್ಯವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನಾಶ ಮಾಡಿತು. ಭದ್ರಕಾಳಿಕಾ ವೀರ್ಭಾವ, ಚಂಡಮುಂಡಾಸುರಾವಧೆ. ಧೂಮ್ರಲೋಚನನ ಮರಣ ವಾರ್ತೆಯನ್ನು ಕೇಳಿದ ಶುಂಭನು ಉರಿದು ಬಿದ್ದ ಚಂಡಮುಂಡರೆಂಬ ಮಹಾರಾಕ್ಷಸರನ್ನು ದೇವಿಗೆ ಎದುರಾಗಿ ಕಳಿಸಿದನು. ಅವರು ಚತುರಂಗ ಬಲ ಸಮೇತರಾಗಿ ಹೋಗಿ ಹಿಮವತ್ ಪರ್ವತದ ಸುವರ್ಣ ಶಿಖರದ ಮೇಲೆ ಕಿರುನಗೆ ಚೆಲ್ಲುತ್ತಾ ಸಿಂಹವಾಹಿನಿಯಾಗಿ ಕುಳಿತಿದ್ದ ದೇವಿಯನ್ನು ನೋಡಿ ಆಕೆಯನ್ನು ಹಿಡಿಯಲು ಪ್ರಯತ್ನಿಸಿದರು. ಆಗ ಆ ದೇವಿಯ ಹಣೆಯಿಂದ ಕಾಳರಾತ್ರಿಯಂತಿದ್ದ ಕಾಳಿಕಾ ಶಕ್ತಿಯು ಹಠಾತ್ತಾಗಿ ಹೊರಬಂದಳು. ಆ ಕಾಳಿಕೆಯು ವಿಚಿತ್ರವಾದ ಕಟ್ವಾಂಗವನ್ನು, ಕಪಾಲ ದಂಡವನ್ನು ಧರಿಸಿ, ಕೊರಳಲ್ಲಿ ಕಪಾಲಗಳ ಮಾಲೆಯನ್ನು ಧರಿಸಿ, ಸೊಂಟದಲ್ಲಿ ವ್ಯಾಘ್ರ ಚರ್ಮಾಂಬರವನ್ನು ಧರಿಸಿ, ಅಸ್ಥಿಪಂಜರದಂಥ ಶರೀರದಿಂದ ಬಲು ವಿಸ್ತಾರವಾಗಿ ತೆರೆದ ಬಾಯಿಯೊಳಗಿಂದ ಭಯಂಕರವಾಗಿ ಚಾಚಿದ ನಾಲಿಗೆಯೊಡನೆ, ಆಳವಾದ ಉರಿಕೆಂಡದಂತೆ ಕಾಣುತ್ತಿರುವ ಕೆಂಪು ಕಣ್ಣುಗಳೊಡನೆ ಭೀತಿಗೊಳಿಸುವ ರೂಪ ಧರಿಸಿದವಳಾಗಿ ದಿಕ್ಕುಗಳ ಸೀಳುವಂತೆ ಬೊಬ್ಬೆ ಹಾಕುತ್ತಾ ಶತ್ರು ಸೈನ್ಯದ ಮೇಲೆರಗಿ ರಾಕ್ಷಸರನ್ನು ತನ್ನ ಆಯುಧಗಳಿಂದ ಮರ್ದಿಸುತ್ತಾ, ಖಂಡಿಸುತ್ತಾ, ತನ್ನ ಕೋರೆದಾಡೆಗಳಿಂದ ಅಗಿಯುತ್ತಾ ಕ್ಷಣಕಾಲದಲ್ಲಿ ಆ ಮಹಾಸುರರ ಸೈನ್ಯವನ್ನ ಧ್ವಂಸ ಮಾಡಿದಳು. ಅದನ್ನು ಕಂಡ ಚಂಡಮುಂಡ ದೈತ್ಯರು ಕಾಳಿಕೆಯ ಮೇಲೆ ಎರಗಲು ಆಕೆಯ ಅಂತ್ಯವಿಲ್ಲದ ರೋಷದಿಂದ ಅವರ ಶಿಖೆಗಳನ್ನು ಹಿಡಿದುಕೊಂಡು ಅವರ ಶಿರಸ್ಸುಗಳನ್ನು ಛೇದಿಸಿದಳು. ಚಂಡಮುಂಡರ ಶಿರಸ್ಸುಗಳನ್ನು ಹಿಡಿದು ತಂದವಳಾದ್ದರಿಂದ ಆ ದೇವಿಯು ಚಾಮುಂಡೇಶ್ವರಿ ಎಂಬ ಸುಪ್ರಸಿದ್ಧ ನಾಮದಿಂದ ಶೋಭಿಸುತ್ತಿರುವಳು. ಚಂಡಮುಂಡಾಸುರರ ಮರಣ ವಾರ್ತೆಯನ್ನು ಕೇಳಿದ ಶುಂಭನು ಪ್ರಚಂಡ ರೋಷದಿಂದ ಮಹಾಸೈನ್ಯ ಸಮೇತನಾಗಿ ತಾನೇ ಸ್ವಯಂ ದೇವಿಯನ್ನು ಎದುರುಗೊಂಡನು. ಆ ಸಮಯದಲ್ಲಿ ಮುಖ್ಯ ದೇವತೆಗಳ ಶಕ್ತಿಗಳಾದ ಸಪ್ತ ಮಾತೃಕೆಯರು ಚಂಡಿಕಾ ಸನ್ನಿಧಿ ಸೇರಿದರು. ಸಪ್ತ ಮಾತೃಕೆಯರ ಯುದ್ಧ ಬ್ರಹ್ಮಶಕ್ತಿಯಾದ ಬ್ರಾಹ್ಮಣಿಯು ಅಕ್ಷಮಾಲಾ ಕಮಂಡಲಗಳನ್ನು ಧರಿಸಿ ಹಂಸ ವಿಮಾನಾರೂಢೆಯಾಗಿ ಆಗಮಿಸಿದಳು. ಶಿವಶಕ್ತಿಯಾದ ಮಹೇಶ್ವರಿಯು ಇಂದುಶೇಖರಿಯಾಗಿ ತ್ರಿಶೂಲ ಸರ್ಪಗಳನ್ನು ಧರಿಸಿ ವೃಷಭಾರೂಢಳಾಗಿ ಆಗಮಿಸಿದಳು. ಕುಮಾರ ಶಕ್ತಿಯಾದ ಕೌಮಾರಿಯು ಕೈಯಲ್ಲಿ ಶಕ್ತ್ಯಾಯುಧವನ್ನು ಧರಿಸಿ ಮಯೂರ ವಾಹನವನ್ನು ಏರಿ ಆಗಮಿಸಿದಳು. ವಿಷ್ಣು ಶಕ್ತಿಯಾದ ವೈಷ್ಣವಿಯು ಶಂಖಚಕ್ರ ಗದಾ ಖಡ್ಗ ಧನಸ್ಸುಗಳನ್ನು ಧರಿಸಿ ಗರುಡಾರೂಢಳಾಗಿ ಆ ಸ್ಥಳಕ್ಕೆ ಬಂದು ಸೇರಿದಳು. ಆದಿ ವರಹಾವತಾರ ಶಕ್ತಿಯಾದ ವಾರಾಹಿಯು ಅಸುರರೊಡನೆ ಯುದ್ಧ ಮಾಡಲು ಆಗಮಿಸಿದಳು. ನರಸಿಂಹಾವತಾರ ಶಕ್ತಿಯಾದ ನಾರಸಿಂಹಿಯು ಕೆದರಿದ ತನ್ನ ಕೇಸರಿ ಕೇಶಗಳೊಡನೆ ಬಂದಳು. ಇಂದ್ರನ ಶಕ್ತಿಯಾದ ಇಂದ್ರಾಣಿಯು ವಜ್ರಾಯುಧವನ್ನು ಧರಿಸಿ ಆನೆಯನ್ನೇರಿ ಬಂದಳು. ಆಗ ಚಂಡಿಕೆಯ ಶರೀರದಿದ್ದ ಒಂದು ಭೀಷಣವಾದ ಧ್ವನಿಯು ಹೊರಬಂದು ಅದು ಅದ್ಭುತ ಕನ್ಯಾಶಕ್ತಿಯು ಆವಿರ್ಭವಿಸಿತು. ಕ್ರೋಧಾವೇಶ ಪೂರ್ಣರಾದ ಕ್ರೂರ ರಾಕ್ಷಸರಿಗೂ ಆ ದೇವಿಯ ಶಕ್ತಿಗಳಿಗೂ ಮಧ್ಯೆ ಭಯಂಕರ ಸಂಗ್ರಾಮವೇ ಆರಂಭವಾಯಿತು. ಕಾಳಿಕೆಯು ಖಟ್ವಾಂಗದಿಂದ ಶತ್ರುಮರ್ದನ ಮಾಡಿದಳು. ಬ್ರಹ್ಮಾಣಿಯು ತನ್ನ ಕಮಂಡಲ ಮಂತ್ರಜಲವನ್ನು ಚೆಲ್ಲಿ ರಾಕ್ಷಸರ ಬಲವೀರ್ಯಗಳನ್ನು ಹರಣ ಮಾಡಿದಳು. ವೈಷ್ಣವಿಯು ಚಕ್ರದಿಂದಲೂ, ಕೌಮಾರಿಯು ಶಕ್ತ್ಯಾಯುಧದಿಂದಲೂ,
ಮಾಹೇಶ್ವರಿಯು ತ್ರಿಶೂಲದಿಂದಲೂ ಐಂದ್ರಿಯು ವಜ್ರಾಯುಧ ಪ್ರಯೋಗದಿಂದಲೂ ಸಾವಿರಾರು ದಾನವರನ್ನು ಸೀಳಿ ಚೆಂಡಾಡಿದಳು. ವಾರಾಹಿಯು ತನ್ನ ಕೋರೆದಾಡೆಗಳಿಂದಲೂ ಶತ್ರುವೀರರ ಎದೆಗಳನ್ನು ಬಗೆದು ಹಾಕಿದಳು. ನಾರಸಿಂಹಿಣಿಯು ತನ್ನ ಉಗುರುಗಳಿಂದ ಮಹಾಸುರರನ್ನು ಸೀಳಿಬಿಟ್ಟಳು. ಹೀಗೆ ಮಾತೃಕಾಗಣವು ಮಾಡಿದ ಚಿತ್ರ ವಿಚಿತ್ರ ಮಹಾಯುದ್ಧದಲ್ಲಿ ಅಸುರ ಸೈನ್ಯವು ವಿನಾಶದತ್ತ ಸಾಗಿತು. ಅದನ್ನು ಕಂಡ ರಕ್ತಬೀಜನೆಂಬ ಮಹಾಸುರರು ಕ್ರೋಧಾರುಣ ನೇತ್ರನಾಗಿ ದೇವಿಯೊಡನೆ ಯುದ್ಧಕ್ಕೆ ಸಿದ್ಧನಾದನು. ರಕ್ತಬೀಜನ ವಧೆ. ರಕ್ತಬೀಜನು ವಿಶಿಷ್ಟವಾದ ಪ್ರಭಾವವುಳ್ಳ ರಾಕ್ಷಸವೀರನು. ಒಂದು ರಕ್ತಬಿಂದು ನೆಲದ ಮೇಲೆ ಬಿದ್ದ ಕೂಡಲೇ ಅವನಂತ ಮಹಾರಾಕ್ಷಸನೊಬ್ಬನು ಭೂಮಿಯಿಂದ ಆವಿರ್ಭವಿಸುತ್ತಿದ್ದನು. ಆ ಯುದ್ಧದಲ್ಲಿ ರಕ್ತಬೀಜನ ನೆತ್ತರಿನಿಂದ ಹೊಸದಾಗಿ ಹುಟ್ಟಿದ ಸಾವಿರಾರು ರಾಕ್ಷಸರು ಕೂಡ ಮಾತೃಕಾಗಣದೊಡನೆ ಸಮಾನವಾಗಿ ಘೋರ ಶಸ್ತ್ರಗಳಿಂದ ಕಾದಾಡಿದರು. ಅವನ ದೇಹದಿಂದ ರಕ್ತ ಸೋರಿದಂತೆಲ್ಲ ಸಹಸ್ರಾರು ರಾಕ್ಷಸರು ಹುಟ್ಟುತೊಡಗಿದರು. ಅದನ್ನು ಕಂಡ ದೇವತೆಗಳು ಭಯಗೊಂಡರು. ಕೂಡಲೇ ಕೌಶಿಕಿ ಕನ್ಯೆಯು ಚಾಮುಂಡಿಯನ್ನು ಕರೆದು ರಕ್ತಬೀಜನ ದೇಹದಿಂದ ಚಿಮ್ಮಿದ ರಕ್ತದ ಒಂದು ತೊಟ್ಟನ್ನು ನೆಲದ ಮೇಲೆ ಬೀಳಲು ಬಿಡದೆ ಉದ್ದನೆಯ ನಾಲಿಗೆಯಿಂದ ನೆಕ್ಕುತ್ತಾ ಅವನ ರಕ್ತದಿಂದ ಉದ್ಭವಿಸಿದ ರಾಕ್ಷಸರನ್ನು ತ್ವರೆಯಾಗಿ ನುಂಗಿ ಬಿಡುವಂತೆ ಆಜ್ಞಾಪಿಸಿದಳು. ಚಾಮುಂಡೇಶ್ವರಿಯು ರಕ್ತಬೀಜನ ರಕ್ತವನ್ನು ಕುಡಿದು ಬಿಡುತ್ತಿರುವಾಗ ಚಂಡಿಕೆಯು ಮಾತೃಕಾಗಣದಿಂದ ಕೂಡಿ ಆ ರಾಕ್ಷಸನ ಮೇಲೆ ವಿವಿಧಾಯುಧಗಳನ್ನು ಪ್ರಯೋಗಿಸಿದಳು. ಅದರಿಂದ ರಕ್ತಬೀಜನು ಅಂತ್ಯಗೊಂಡನು. ದೇವತೆಗಳು ಆನಂದಿಸಿದರು. ಶುಂಭ ನಿಶುಂಭರ ಮರಣ. ಈ ವಿಧವಾಗಿ ತಮ್ಮ ಸೈನ್ಯಗಳು ಸೈನ್ಯಾಧಿಪತಿಗಳು ಸಂಹರಿಸಲ್ಪಟ್ಟದ್ದನ್ನು ನೋಡಿ ಶುಂಭ ನಿಶುಂಭರು ಆಗ್ರಹಾವೇಶಗಳಿಂದ ಉನ್ಮತ್ತರಾದರು. ಕೂಡಲೇ ನಿಶುಂಭನು ದೇವಿಯನ್ನು ಎದುರುಗೊಂಡನು. ಅವರಿಬ್ಬರ ಮಧ್ಯೆ ಚಿತ್ರ ವಿಚಿತ್ರ ಗತಿಗಳಲ್ಲಿ ಘೋರವಾದ ಕದನ ಸಾಗಿತು. ಕೊನೆಗೆ ದೇವಿ ತನ್ನ ಶೂಲಾಘಾತದಿಂದ ನಿಶುಂಭನನ್ನು ವಧಿಸಿದಳು. ಮಾತೃಕಾಗಣವು ನಿಶುಂಭವಿನ ಸೇನೆಗಳನ್ನು ಮಟ್ಟ ಹಾಕಿದರು. ಆಗ ಶುಂಭನು ಸೋದರನ ಮರಣಕ್ಕೆ ಚಿಂತಿಸುತ್ತಾ ದೇವಿಯನ್ನು ನೋಡಿ, ದೇವಿ, ನೀನು ಹೇಡಿಯಾಗಿರುವೆ, ಪರರ ಶಕ್ತಿಯ ಮೇಲೆ ಆಧಾರಿತಳಾಗಿ ಹೋರಾಡುತ್ತಿರುವೆ ಎಂದು ಪರಿಹಾಸ ಮಾಡಿದನು. ಆ ಮಾತುಗಳನ್ನು ಕೇಳಿದ ದೇವಿಯು, ಎಲೈ ಮೂರ್ಖನೇ, ಈ ಲೋಕದಲ್ಲಿ ಇರುವವಳು ನಾನೊಬ್ಬಳೇ. ಈ ದೇವತೆಗಳೆಲ್ಲ ನನ್ನ ವಿಭೂತಿಗಳೇ, ನನಗಿಂತ ಅನ್ಯರ್ಯಾರೂ ಇಲ್ಲ ನೋಡು ಎಂದು ಹೇಳುತ್ತಿರಲು ಬ್ರಹ್ಮಾದಿ ಮೊದಲಾದ ದೇವತೆಗಳೆಲ್ಲ ಆ ದೇವಿಯ ಶರೀರದೊಳಗೆ ಪ್ರವೇಶಿಸಿದರು. ಆಗ ದೇವಿ ಮತ್ತು ದೈತ್ಯ ಶುಂಭನು ಭಯಂಕರವಾಗಿ ಯುದ್ಧ ಮಾಡುತ್ತಾ ಹೋದರು. ಅನೇಕ ವಿಧ ಶಸ್ತ್ರಾಸ್ತ್ರ ಪ್ರಯೋಗಗಳಿಂದ ನಡೆದ ಆ ಭೀಷಣ ರಣಕ್ಕೆ ಜಗತ್ತು ಕಂಪಿಸಿತು. ಚಂಡಿಕಾದೇವಿಯು ಶುಂಭನ ರಥಾಯುಧಗಳನ್ನು ತುಂಡು ತುಂಡು ಮಾಡಿದಳು. ಆಗ ಶುಂಭನು ಆಕಾಶಕ್ಕೆರಗಿ ಯುದ್ಧ ಮಾಡಲಾರಂಭಿಸಿದರು. ದೇವಿಯೂ ಕೂಡ ಗಗನಕ್ಕೆ ಹಾರಿ ನಿರಾಧಾರಳಾಗಿ ಅವನೊಡನೆ ಹೋರಾಡಿ ಅವನನ್ನು ತನ್ನ ಶೂಲಾಘಾತದಿಂದ ನೆಲಕ್ಕುರುಳಿಸಿದಳು. ಆ ದುರಾತ್ಮನ ಮರಣದಿಂದ ಪ್ರಪಂಚಕ್ಕೆ ಸ್ವಸ್ಥತೆ ಉಂಟಾಯಿತು. ಇಂದ್ರಾದಿ ದೇವತೆಗಳೆಲ್ಲರೂ ಚಂಡಿಕೆಯನ್ನು ಅನೇಕ ವಿಧಗಳಲ್ಲಿ ಹೀಗೆ ಕೀರ್ತಿಸಿದರು. ಶರಣಾಗಿ ಬಂದವರ ದುಃಖಗಳನ್ನು ನಿವಾರಿಸುವ ದೇವಿ ಪ್ರಸನ್ನಳಾಗು, ಸರ್ವಲೋಕಮಾತೆ ಪ್ರೀತಳಾಗು, ವಿಶ್ವವನ್ನು ಪರಿಪಾಲಿಸುವ ದೇವಿ ಸುಪ್ರೀತಳಾಗು, ಜಗತ್ತನ್ನು ರಕ್ಷಿಸು, ಚರಾಚರ ಜಗತ್ತಿಗೆಲ್ಲ ನೀನೇ ಪರಿಪಾಲಕಳಾಗಿರುವೆ. ಜಗನ್ಮಾತೆ, ವಿದ್ಯೆಗಳೆಲ್ಲ ನಿನ್ನ ವಿವಿಧ ಅಂಶಗಳು. ಹಾಗೆಯೇ ಲೋಕದಲ್ಲಿಯ ಸ್ತ್ರೀಯರೆಲ್ಲರೂ ನಿನ್ನ ವಿವಿಧ ಕಳೆಗಳನ್ನು ತಳೆದಿರುವವರು. ತಾಯೇ, ಈ ಜಗತ್ತಿನಲ್ಲೆಲ್ಲ ನೀನೇ ತುಂಬಿಕೊಂಡಿರುವೆ. ಸ್ತುತ್ಯಾರ್ಹವಾದ ಸರ್ವ ವಸ್ತುಗಳನ್ನು ಮುಖ್ಯೋಕ್ತಿ ಮತ್ತು ಗೌಣೋಕ್ತಿ ರೂಪಳಾದ ನಿನ್ನನ್ನು ಹೇಗೆ ಸ್ತುತಿಸಬಲ್ಲೆವು? ಸರ್ವಭೂತ ಸ್ವರೂಪಿಣಿಯಾಗಿ, ಪರಂಜ್ಯೋತಿಯಾದ ದೇವಿಯಾಗಿ, ಮೋಕ್ಷಪ್ರದಾಯಿನಿಯಾಗಿ,
ಪ್ರಶಂಸಿಸಲ್ಪಟ್ಟ ನಿನ್ನನ್ನು ಯಾವ ನುಡಿಗಳು ಎಷ್ಟು ಶ್ರೇಷ್ಠವಾದರೂ ವರ್ಣಿಸಬಲ್ಲವೇ? ಸಮಸ್ತ ಶುಭಗಳಲ್ಲಿರುವ ಶುಭ ಸ್ವರೂಪಿಣಿಯಾಗಿ ಕಾಂಕ್ಷಾನೀಯ ಸರ್ವ ಪ್ರಯೋಜನಗಳನ್ನು ಸಿದ್ಧಿಸುವಂತೆ ಮಾಡುವ ದೇವಿಯಾಗಿ, ಶರಣ ರಕ್ಷಕಿಯಾದ ಮಾತೆಯಾಗಿ, ತ್ರಿನೇತ್ರೆಯಾಗಿ, ಗೌರವರ್ಣ ಶೋಭಿತೆಯಾಗಿರುವ ದೇವಿ ಪರಾಶಕ್ತಿ ನಿನಗೆ ಪ್ರಣಾಮಗಳು. ಸರ್ವಸ್ವರೂಪಳು, ಸರ್ವ ಪರಿಪಾಲಕಳು, ಸರ್ವಶಕ್ತಿ ಸಂಪನ್ನಳೂ ಆದ ಹೇ ದೇವಿ ದುರ್ಗಾ ನಿನಗೆ ಪ್ರಣಾಮಗಳು. ಹೇ ದೇವಿ, ಭಯಗಳಿಂದ ನಮ್ಮನ್ನು ರಕ್ಷಿಸು. ನೀನು ತೃಪ್ತಿ ಹೊಂದಿದೆಯಾದರೆ ವ್ಯಾಧಿಗಳನ್ನು ಗುಣಪಡಿಸುವೆ, ಕೋಪಿಸಿದೆಯಾದರೆ ಸರ್ವಾಭೀಷ್ಟಗಳಿಗೆ ವಿಘ್ನಗಳನ್ನು ತಂದೊಡ್ಡುವೆ. ನಿನ್ನಾಶ್ರಯಿಸಿದ ನರರಿಗೆ ಆಪತ್ತುಗಳು ಮುತ್ತುವುದಿಲ್ಲ, ಅಲ್ಲದೆ ಅವರು ಇತರರಿಗೂ ಕೂಡ ಆಶ್ರಯ ನೀಡಬಲ್ಲರು. ಹೇ ಅಂಬಿಕೆ, ನೀನೀಗ ಈ ಯುದ್ಧದಲ್ಲಿ ನಿನ್ನ ರೂಪವನ್ನು ಅನೇಕ ರೂಪಗಳಾಗಿ, ಧರ್ಮ ಮಾರ್ಗ ವಿರೋಧಿಗಳಾಗಿ ಮಹಾರಾಕ್ಷಸರನ್ನು ಸಂಹರಿಸಿದ ವಿಧದಲ್ಲಿ ಯಾವ ಅನ್ಯ ದೇವತೆ ಮಾಡಲು ಸಾಧ್ಯ? ಹೇ ಸರ್ವೇಶ್ವರಿ, ಇಂದಿನಂತೆಯೇ ನೀನು 3 ಲೋಕಗಳ ದುಃಖಗಳನ್ನೆಲ್ಲ ಶಮನಗೊಳಿಸುವ, ನಮ್ಮ ಸರ್ವ ಶತ್ರುಗಳನ್ನು ನಾಶಗೊಳಿಸು ಎಂದು ಹೀಗೆ ಸ್ತುತಿಸಿದ ದೇವತೆಗಳನ್ನು ನೋಡಿ ಆ ಜಗನ್ಮಾತೆಯು, ಸುಪುತ್ರರಿರ ಭವಿಷ್ಯತ್ತಿನಲ್ಲಿ ಒಮ್ಮೆ 100 ವರ್ಷಗಳ ಕ್ಷಾಮವು ಸಂಭವಿಸುವುದು. ಆಗ ನಾನು ಅಯೋನಿಜೆಯಾಗಿ ಅವತರಿಸಿ ನನ್ನ ಶರೀರದಿಂದ ಮೊಳೆಯುವ ಶಾಖಗಳಿಂದ ಲೋಕಗಳನ್ನು ಪೋಷಿಸಿ ಶಾಕಾಂಬರಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧಳಾಗುವೆನು. ದುರ್ಗಮನಾದ ರಾಕ್ಷಸನನ್ನು ವಧಿಸಿ ದುರ್ಗಾದೇವಿ ಎಂಬ ಹೆಸರನ್ನು ಹೊಂದುವೆನು. ಆ ಬಳಿಕ ಅರುಣನೆಂಬ ಲೋಕಕಂಟಕನನ್ನು ಸಂಹರಿಸುವುದಕ್ಕೆ ದುಂಬಿಗಳ ರೂಪವನ್ನು ಧರಿಸಿ ಭ್ರಾಮರಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧಳಾಗುವೆನು. ವೈವತ್ಸವ ಮನ್ವಂತರದಲ್ಲಿ 28ನೆಯ ಮಹಾಯುಗದಲ್ಲಿ ಇಂದಿನ ಶುಂಭ ನಿಶುಂಭರು ಅನ್ಯ ರೂಪಗಳನ್ನು ಜನಿಸುವರು. ಆಗ ನಾನು ನಂದಗೋಪನ ಮನೆಯಲ್ಲಿ ಯಶೋದಾ ಗರ್ಭದಿಂದ ಶ್ರೀ ಕನ್ಯಕೆಯಾಗಿ ಜನಿಸಿ ವಿಂಧ್ಯವಾಸಿನಿ ಎಂಬ ನಾಮದಲ್ಲಿ ಅವರನ್ನು ಸಂಹರಿಸುವೆನು. ಅನಂತರ ಕಲಿಯುಗದಲ್ಲಿ ನಾನು ಅತಿ ಶಾಂತವಾದ ರೂಪದಿಂದ ಅವತರಿಸಿ ಪ್ರೇಮ, ಶಾಂತಿ, ಸತ್ಯ, ಅಹಿಂಸೆ, ತ್ಯಾಗಗಳನ್ನು ಅಮೋಘ ಅಸ್ತ್ರಗಳನ್ನಾಗಿ ಮಾಡಿಕೊಂಡು ಭೂಮಿಯಲ್ಲಿ ವ್ಯಾಪಿಸಿರುವ ಹಿಂಸೆ, ಅಧರ್ಮ, ದುಷ್ಟತ್ವಗಳನ್ನು ಅಳಿಸಿ ಹಾಕಿ ಪ್ರಪಂಚಕ್ಕೆ ವಿನೂತನವಾದ ತರುಣೋಪಾಯವನ್ನು ಪ್ರಬೋಧಿಸುವೆನು. ಆಗ ವಾಸವಿ ಕನ್ನಿಕಾ ಎಂಬ ಸುಪ್ರಸಿದ್ಧ ನಾಮ ಉಂಟಾಗುವುದು. ಈ ವಿಧದಲ್ಲಿ ಭೂಮಿಯಲ್ಲಿ ಯಾವ ಯಾವ ಕಾಲದಲ್ಲಿ ದುಷ್ಟಾತ್ಮರು ಹುಟ್ಟಿ ಧರ್ಮಕ್ಕೆ ಹಾನಿಯುಂಟು ಮಾಡುವರೋ ಆಯಾ ಸಮಯದಲ್ಲಿ ಧರ್ಮ ರಕ್ಷಣೆ ಮಾಡುವುದಕ್ಕಾಗಿ ನಾನು ಅವತರಿಸುವೆನು. ನನ್ನ ಈ ಮಹಿಮಾಪೂರ್ಣ ಕಥೆಗಳನ್ನು ಪಠಿಸುವವರು ಕೇಳುವವರು ಸಮಸ್ತ ಶುಭಗಳನ್ನು ಹೊಂದುವರು. ನನ್ನ ಕೃಪೆಯಿಂದಲೇ ನಿಮ್ಮ ಅಭೀಷ್ಟಗಳೆಲ್ಲ ನೆರವೇರುವವು ಎಂದು ನುಡಿದು ಆ ಚಂಡಿಕಾದೇವಿಯು ಅಂತರ್ಧಾನಳಾದಳು. ದೇವತೆಗಳೆಲ್ಲರೂ ತಮ್ಮ ಮೊದಲಿನ ಅಧಿಕಾರಗಳನ್ನು ಪಡೆದು ಸುಖಿಗಳಾದರು ಎಂಬಲ್ಲಿಗೆ ಶ್ರೀ ವಾಸವಿ ಕನ್ನಿಕಾದೇವಿ ಪುರಾಣದ 5ಮೋಧ್ಯಾಯವು ಸಮಾಪ್ತವು.